ಬೆಂಗಳೂರಿನಲ್ಲಿ ಭಾನುವಾರ ನಡೆದ ಜೋಡಿಗುಬ್ಬಿ ವಿಪ್ರವೃಂದದ ವಾರ್ಷಿಕ ಸಮಾವೇಶವನ್ನು ಟೆಲಿಕಾಂ ಸಂಸ್ಥೆಯ ನಿವೃತ್ತ ಡೈರೆಕ್ಟರ್ ಜನರಲ್ ಜಿಆರ್ ರವಿ ಉದ್ಘಾಟಿಸಿದರು. ಬೆಂಗಳೂರು ಬಬ್ಬೂರು ಕಮ್ಮೆ ಸೇವಾ ಸಮಿತಿ ಸಭಾಂಗಣದಲ್ಲಿ ಭಾನುವಾರ ನಡೆದ ಜೋಡಿಗುಬ್ಬಿ ವಿಪ್ರವೃಂದದ 13ನೇ ವಾರ್ಷಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಹಾಸನ ಜಿಲ್ಲೆಯ ಕುಗ್ರಾಮವೊಂದರ ಜನರು ಬೆಂಗಳೂರಿನಲ್ಲಿ ಸಂಘಟಿತರಾಗಿ ಸಮುದಾಯ ಹಾಗೂ ಗ್ರಾಮದ ಒಳಿತಿಗಾಗಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಜೊತೆಗೆ ವರ್ಷಕ್ಕೊಮ್ಮೆ ಸಮಾವೇಶ ಆಯೋಜಿಸಿ ಸಮುದಾಯದ ಎಲ್ಲರೂ ಒಗ್ಗೂಡುವಂತೆ ಮಾಡುತ್ತಿರುವುದಲ್ಲದೆ ಸಾಧಕರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ವಿಪ್ರವೃಂದದ ಅಧ್ಯಕ್ಷ ಜಿಎನ್ ರಾಮಚಂದ್ರ ಮಾತನಾಡಿ 2011ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ದಾನಿಗಳ ನೆರವಿನಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ ಪುರಸಭಾ ಪುರಸ್ಕಾರ ನಡೆಯುತ್ತಿದ್ದು 10 ವರ್ಷಗಳಲ್ಲಿ 150ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಹಾಯ ಪಡೆದು ಬದುಕು ರೂಪಿಸಿಕೊಂಡಿದ್ದಾರೆ. ಜೋಡಿಗುಬ್ಬಿ ಗ್ರಾಮದಲ್ಲಿ ದೇವಾಲಯ ಅಭಿವೃದ್ಧಿ, ರಾಮ ಮಂದಿರ, 25 ಲಕ್ಷ ವೆಚ್ಚದಲ್ಲಿ ಅತಿಥಿ ಗೃಹ ನಿರ್ಮಾಣ, ಗ್ರಾಮೀಣ ಜನರಿಗೆ ಆರೋಗ್ಯ ಶಿಬಿರ, ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ಕುರಿತು ಕಾಳಜಿ ಮುಂತಾದ ಕಾರ್ಯಗಳನ್ನು ನಡೆಸುತ್ತಿದೆ. ಇನ್ನು ಹೆಚ್ಚಿನ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವುದು ದಾನಿಗಳು ನೆರವು ನೀಡುವಂತೆ ಮನವಿ ಮಾಡಿದರು. 2026ರ ದಿನದರ್ಶಿಕೆ ಬಿಡುಗಡೆ ಮಾಡಿದ ನಿವೃತ್ತ ವೈದ್ಯೆ ಡಾಕ್ಟರ್ ಜಿಎ ಲತಾ ತಮ್ಮ ಶೈಕ್ಷಣಿಕ ಅನುಭವವನ್ನು ಹಂಚಿಕೊಂಡು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು 1 ಲಕ್ಷ ಹಣವನ್ನು ವಿಪ್ರವೃಂದಕ್ಕೆ ದೇಣಿಗೆಯಾಗಿ ನೀಡಿದರು. ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ ಟೆಲಿಕಾಂ ಸಂಸ್ಥೆಯ ನಿವೃತ್ತ ಡಾಕ್ಟರೇಟ್ ಜನರಲ್ ಜಿಆರ್ ರವಿ ದೂರಸಂಪರ್ಕ ಕ್ಷೇತ್ರದ ಅಗಾಧ ಬೆಳವಣಿಗೆ ಹಾಗೂ ನಮ್ಮ ವೃತ್ತಿ ಬದುಕಿನ ಅನುಭವವನ್ನು ಹಂಚಿಕೊಂಡರು. ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ, ವಿವಿಧ ಕ್ಷೇತ್ರದ ಸಾಧಕರು, ಹಿರಿಯ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಆಮೇಲೆ 2ನೇ ಕ್ಲಾಸ್ಗೆ ಗುಬ್ಬಿಗೆ ಬಂದಿದ್ದು. ಸೊ ಫಸ್ಟ್ ಶುರು ಮಾಡಿದ್ದು ಕೆಳಗಡೆ ಪ್ರೈಮರಿ ಸ್ಕೂಲ್ನಲ್ಲಿ. 2ನೇ ಕ್ಲಾಸ್ನಲ್ಲಿ ಹೋಗಿ ಒಂದು 3-4 ದಿವಸ ಕೂತಿದ್ದೆ, ನನಗೆ ಜ್ಞಾಪಕ ಇಲ್ಲ. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಅವಾಗ ಮೇಷ್ಟ್ರು ಹೇಳಿದ್ರು, ನೀನು ಇಲ್ಲಿ ಬೇಡಮ್ಮ, ನೀನು ಮೇಲ್ಗಡೆ ಮಿಡಲ್ ಸ್ಕೂಲ್ನಲ್ಲಿ ಹೋಗ್ಬೇಕು ಅಂತ. ಸೊ 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು ಮಿಡಲ್ ಸ್ಕೂಲ್ನಲ್ಲಿ ಗೌರವಿಸಿ ಸನ್ಮಾನ ಮಾಡಿದ್ದೆ. ಚೈತ್ರ ರಾವ್ ಅವರು ವಿಶೇಷ ಸಾಧನೆ ಅಲ್ಲೇ ಇದ್ರೆ ಬೇರೆ ಜ್ಞಾನ ಸಾಧ್ಯ ಇದ್ದಾರೆ ಅಂತೇಳಿ ಅವರ ಈ ಕರಿಕ್ಯುಲಂ ನೋಡಿದಾಗ ನನಗೆ ಅನ್ನಿಸ್ತು. ಗಮಕ ವಿದ್ವಾಂಸೆ ನಿರ್ಮಲಾ ಪ್ರಸನ್ನ, ನರಸಿಂಹಯ್ಯ, ಶ್ಯಾಮಸುಂದರ್, ರಾಜೇಶ್ವರಿ, ನಾಗು ಪ್ರವೀಣ್, ಸುರೇಶ್ ಜಮದಗ್ನಿ, ವೆಂಕಟಸುಬ್ಬಯ್ಯ, ಎವಿ ನಾಗೇಶ್ ಉಪಸ್ಥಿತರಿದ್ದರು. ವಿರೂಪಾಕ್ಷ, ಟಿವಿ 46 ನ್ಯೂಸ್ ಕನ್ನಡ, ಅರಕಲಗೂಡು. You are watching TV 46 News Kannada.